ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಕ್ ಮುಂಚೆನೆ ಕೊಟ್ಟಿದ್ರೆ ಅವ್ರು ಇನ್ನೂ ಎತ್ತರಕ್ಕೆ ಹೋಗಿರೋರು ಜನಗಳ ಮನಸ್ಸಲ್ಲಿ. ಅವ್ರನ್ನ ಶಿವಕುಮಾರ್ ಅವ್ರನ್ನ ಕರ್ಕೊಂಡ್ ಬಂದಿದ್ರು ಮೈಸೂರಿಂದ. ಅಣ್ಣ ತಮ್ಮದಿರವರು ರಾಮ ಲಕ್ಷ್ಮಣ ಅವರು ಎಲ್ಲಾ ತರದಲ್ಲೂ ನಮ್ಮ ಕನಕಪುರನ ಅಭಿವೃದ್ಧಿ ಮಾಡಿದ್ದಾರೆ. ಮಂಚೇಗೌಡರು ಮೊಮ್ಮಗ ಪುರಸಭೆಯಲ್ಲಿ ನಾನು 38 ವರ್ಷ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಿದ ನಂತರ ನನಗೆ ಒಂದು ಸೀಟ್ ಸಿಕ್ತು. ಇನ್ನ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಇನ್ನ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕನಕಪುರದ ಜನತೆಗೆ ಕೆಲಸ ಕಾರ್ಯಗಳು ಸಿಗೋ ತರ ಫ್ಯಾಕ್ಟರಿ, ಇಂಡಸ್ಟ್ರಿಯಲ್, ಆಸ್ಪತ್ರೆ, ಮದುವೆ ಕರೆದ್ರು ಬರ್ತಾರೆ, ಯಾವ ಫಂಕ್ಷನ್ ಕರೆದ್ರು ಬರ್ತಾರೆ. ತುಂಬಾ ಸೂರ್ಯವರೇ ಇಲ್ಲಿ ಕನಕಪುರದಲ್ಲಿ ಮೇನ್ ಅವರೇ ಪಾತ್ರ. ಅಣ್ಣನಿಗೆ ತಕ್ಕ ಮಗ ಅವರು, ತಮ್ಮ ಅಲ್ಲ. ಮೋದಿ ಬಂದ್ರು ಸೋಲಿಸ್ತೀವಿ ನಾವು ಇಲ್ಲಿ. ಮೋದಿ ಬಂದ್ರು ಸೋಲಿಸ್ತೀವಿ ನಾವು. ಸರ್, ನಿಮ್ಮ ಹೆಸರು? ನಾಗರಾಜ್ ಅಂತ. ಎಷ್ಟು ವರ್ಷ ನಿಮಗೆ? ನನಗೆ 74 ವರ್ಷ. ಹಂಗಾರೆ ಬಾಲ್ಯದಿಂದಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ. ನಿಮ್ ಊರಿನ ಮಗ, ನಿಮ್ ಮನೆ ಮಗ, ಈಗ ರಾಜ್ಯದ ಮುಖ್ಯಮಂತ್ರಿ. ಎಷ್ಟು ಖುಷಿ ಅನಿಸ್ತಿದೆ? ಹೌದು, ಭಾರಿ ಖುಷಿ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಉತ್ತಮವಾದ ಆಡಳಿತ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ. ಯಾಕೆ ಅಂತಂದ್ರೆ ಅವರು 1984ರಲ್ಲಿ ನಿಂತಿದ್ರು. ಇಲ್ಲಿ ಈ ಸಾತ್ನೂರ್ ಕಾನ್ಸ್ಟಿಟ್ಯೂನ್ಸಿ ದೇವೇಗೌಡರು ವಿರುದ್ಧ. ಹೌದೌದು, 10,000 ಓಟ್ನೆಲ್ಲ ಸೋತ್ಬಿಟ್ರು. ತದನಂತರ ಅವರು ಇದುವರೆಗೂ ಅವರು ಸೋಲು ಅಂತ ಅನ್ನೋದು ಮರ್ಸಿಕೆ ಆಗೋಯ್ತು. ಭಾರಿ ಅದಕ್ಕೆ ಎತ್ಕೊಂಡು ಒಳ್ಳೆ ಉತ್ತಮವಾದ ಆಡಳಿತ ಮಾಡಿಕೊಂಡು ಅಣ್ಣ ತಮ್ಮದಿರವರಲ್ಲ ರಾಮ ಲಕ್ಷ್ಮಣ ಅವ್ರು ಬಿಟ್ಟು ಇವ್ರು ಮಾಡೋಷ್ಟಿಲ್ಲ, ಇವ್ರು ಬಿಟ್ಟು ಅವ್ರು ಮಾಡೋಷ್ಟಿಲ್ಲ. ಈ ಇದರಲ್ಲಿ ಮಧ್ಯದಲ್ಲಿ ನಮ್ಮ MLC ಸಾಹೇಬರು, ಅವರು ಸೋದರ ಮಾವನ ಮಗ ಉತ್ತಮವಾದ ರೀತಿಯಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಮತ್ತೆ ಮಳಗಾಲ ಗ್ರಾಮದಲ್ಲಿ ಜನಿಸಿ, ಮಳಗಾಲ ಗ್ರಾಮ ಅಂತಂದ್ರೆ ಒಂದು ಉತ್ತಮವಾದ ಗ್ರಾಮ ಅಂತ. ಯಾಕೆ ಅಂತಂದ್ರೆ ಅಲ್ಲಿಂದನೇ MLA ಸ್ಟಾರ್ಟ್ ಆದ 1956ರಲ್ಲಿ. 47ರಲ್ಲಿ ಪ್ರೆಸಿಡೆಂಟ್ರು, 56ರಲ್ಲಿ MLA ಯಾರು ಲಿಂಗೇಗೌಡರು ಅಂತ. ಆ ತದನಂತರ ನಮ್ಮ ನಮ್ಮ ಜನ್ಮಸ್ಥಳ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಮಳಗಾಳು ಮುಲ್ಲಿಂಗೇಗೌಡರ ತಂಗಿ, ಅವ್ರ ತಂದೆ ಮಂಚೇಗೌಡರು ಮೊಮ್ಮಗ. ಅವರು ಯಾವ ರೀತಿ ಮಾಡ್ಕೊಂಡ್ ಬಂದವ್ರೆ ಅಂತ ನಮ್ಗೆ TAPCMS ಸೊಸೈಟಿ ಗೆದ್ದ ನಂತರ ಅವರು ಸೋಲು ಅಂತಂದು ಕಾಣ್ಲಿ ನೋಡ್ಲೇ ಇಲ್ಲ. ಆ ಉತ್ತಮವಾದ ರೀತಿಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಉತ್ತಮವಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡ್ ಬಂದವ್ರೆ. ಮತ್ತೆ ನನಗೆ ಪುರಸಭೆಯಲ್ಲಿ ನಾನು 38 ವರ್ಷ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಿದ ನಂತರ ನನಗೆ ಒಂದು ಸೀಟ್ ಕೊಟ್ರು ಈ ಟೌನ್ ಒಳಗಡೆ 5ನೇ ವಾರ್ಡ್ನಲ್ಲಿ. ನನಗೆ ಕೌನ್ಸಿಲ್ ಆಗಿ ನಾನು ಎಲೆಕ್ಟ್ ಆಗಿ ಬಂದೆ. 5 ವರ್ಷ ಸರ್ವಿಸ್ ಮಾಡಿದೆ. ಅವರ ಆಶೀರ್ವಾದದಿಂದ ಬಂದಿದ್ದೇನೆ. ಯಾವ ರೀತಿ ಶುಭ ಹಾರೈಸ್ತೀರಾ ಈಗ ರಾಜ್ಯದ ನೂತನ ಮುಖ್ಯಮಂತ್ರಿ? ಸರ್, ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಅವರು ಆಡಳಿತ ಮಾಡ್ತಾರೆ ಅಂತ ನಮ್ಮೆಲ್ಲ ಅನಿಸಿಕೆ. ಅವ್ರು ಮಾಡ್ತಾರೆ. ಅವ್ರಿಗೆ ಆಯಸ್ಸು ಆರೋಗ್ಯ ಭಗವಂತ ಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆಂದ್ರೆ ಬೇರೆಯವ್ರ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. ಯಾಕೆ ಅಂತಂದ್ರೆ ನಾವು ಬೇರೆಯವ್ರ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಚೈತನ್ಯ ನಮ್ಮಲ್ಲಿಲ್ಲ. ಅದು ಬೇಕಾಗಿಲ್ರ. ನಮ್ಮ ಗ್ರಾಮದ ಮಗ ಆ ಮಗ ಕೋಡಹಳ್ಳಿ ಆಲಹಳ್ಳಿ ಕೆಂಪೇಗೌಡರು ಪುತ್ರ ಉತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡೋಗ್ತಾರೆ. ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ. ಏನ್ ಮಾಡೋದು? ನಾವು ಬೇಕರಿ ನಡೆಸ್ತಾ ಇದೀವಿ ಸುಮಾರು 81 ಇಂದ. ಇದೇ ಊರವರ? ಇದೇವರೆ ಬೇಕರಿ ಎಲ್ಲ ಹಾಸನ ಕಡೆ? ಹೌದೌದು, ನಾವ್ ಇಲ್ಲಿಯವರೇ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ. ಈಗ ನಿಮ್ದು ಇಲ್ಲೇ ಓಟ್ ಎಲ್ಲ ಇರೋದು? ಹೌದೌದು. ಕನಕಪುರದ ಮಗ ಹೌದು, ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ ಏನಂತ? ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಎಲ್ಲಾ ತರದಲ್ಲೂ ನಮ್ ಕನಕಪುರನ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ನಮ್ಗಿನ್ನ ಆಸೆ ಇಟ್ಕೊಂಡಿದೀವಿ. ಇನ್ನ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಇನ್ನ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಮೊದ್ಲಿಂದಾನು ನಾವು ನೋಡಿದೀವಿ. ಬರ್ತಾ ಇರ್ತಾರ ಇಲ್ಲಿ? ಖಂಡಿತ. ನೀವು ಭೇಟಿ ಎಲ್ಲ ಆಗಿದೀವಿ. ಮದ್ವೆ ಕರೆದ್ರು ಬರ್ತಾರೆ, ಯಾವ ಫಂಕ್ಷನ್ ಕರೆದ್ರು ಬರ್ತಾರೆ. ಓಕೆ. ತುಂಬಾ ಸಂತೋಷ ಆಗ್ತಾ ಇದೆ. ಸುರೇಶ್ ಅವರು ಅಷ್ಟೇನೆ. ಅವ್ರೆಲ್ರು ಜನ ಜೊತೆ ಬಹಳ ಮಿಂಗಲ್ ಆಗಿ ಇದ್ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ? ಇನ್ನೂ ಒಳ್ಳೆ ಕೆಲಸ ಮಾಡ್ಲಿ, ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ಲಿ. ಅವ್ರಿಗೆ ದೇವ್ರು ಇನ್ನಷ್ಟು ಒಳ್ಳೆ ಶಕ್ತಿ ಕೊಡ್ಲಿ. ಅವ್ರಿಗೆ ಇನ್ನ ಒಳ್ಳೆ ಸಪೋರ್ಟಿವ್ ಆಗಿ ಜನ ಬಂದೇ ಬರ್ತಾರೆ, ಆ ನಂಬಿಕೆ ಇದೆ. ಇನ್ನ 10 ವರ್ಷ, 5-6 ಟರ್ಮ್ ಅವರು ಜನಪ್ರಿಯತೆ ಗಳಿಸ್ಲಿ. ಇನ್ನ ಇದೇ ತರನೇ ಅವರು CM ಆಗಿರ್ಲಿ ಅನ್ನೋದೇ ನನ್ನ ಆಸೆ.
ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಏನ್ ಮಾಡೋದು ಪ್ರಭಾಕರ್ ಅವರು? ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿ. ಡ್ರೈವಿಂಗ್ ಕೆಲಸ ಮಾಡಿ ನೀವು ಇದೇ ಊರವ್ರ? ಇದೇ ಊರು ನಾನು. ಇಲ್ಲೇ ಓಟ್ ಹಾಕೋದು? ಇಲ್ಲೇ ಒಟ್ಟು ಹಾಕೋದು. ನಿಮ್ಮೂರ ನಮ್ಮ ಮಗ ಈಗ ಮುಖ್ಯಮಂತ್ರಿ ಆಗ್ತಿದಾರೆ, ಹೇಗ? ಈಗ ಒಬ್ಬ ಮನೆಗೆ ಒಬ್ಬ ಸಾರಥಿ ಇರ್ಬೇಕು. ಹಾ. ಆ ಸಾರಥಿಗೆ ಮನೆಯದು ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ. ಈಗ ಸತತವಾಗಿ 8 ವರ್ಷದಿಂದ ಗೆಲ್ತಾ ಇದಾರೆ ಅಂದ್ರೆ ಆದ್ರೂ 8 ಚುನಾವಣೆ 8-9 ಇರ್ಬೋದು. ಆ ಕಷ್ಟ ಸುಖ ಗೊತ್ತಿರೋದಕ್ಕೆ ತಾನೆ ಜನ ಓಟ್ ಹಾಕ್ತಾ ಇರೋದು. ಹಾಗೆ ಕನಕಪುರದ ಸುತ್ತಮುತ್ತ ಕರ್ನಾಟಕದ ಎಲ್ಲಾ ಜನಗಳ ಅಭಿಪ್ರಾಯ ಎಲ್ಲ ಕಷ್ಟ ಸುಖ ಗೊತ್ತಿರೋದ್ರಿಂದನೇ ಇಲ್ಲೂ ಆರಾಮಾಗಿ ಗೆದ್ಕೊಂಡ್ ಬರ್ತಾ ಇದಾರೆ. ಆ ಕೆಲಸ ಮಾಡ್ತಿರೋದಕ್ಕೆ ಗೆಲ್ತಾ ಇರೋದು. ಇಲ್ಲಿ ಬರ್ತಿರ್ತಾರ ನೀವೆಲ್ಲ ಭೇಟಿ? ಭೇಟಿ ಆಗ್ತಾ ಇರ್ತೀವಿ, ಬರ್ತಾನೆ ಇರ್ತಾರೆ, ಕಷ್ಟ ಸುಖ ಸ್ಪಂದಿಸ್ತಾರೆ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ. ಪ್ರತಿ ಗ್ರಾಮೀಣ ರೋಡು ರಸ್ತೆ ಎಲ್ಲ. ಇನ್ನೇನಪ್ಪಾ ಅಂದ್ರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಕನಕಪುರದ ಜನತೆಗೆ ಕೆಲಸ ಕಾರ್ಯಗಳು ಸಿಗೋ ತರ ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್, ಆಸ್ಪತ್ರೆ ಇಲ್ಲಿ ಅಕ್ಕಪಕ್ಕ ಹಾರೋಹಳ್ಳಿ ಎಲ್ಲ ಇದೆ. ಆದ್ರೂ ಜನಗಳು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಗ್ರಾಮಾಂತರದ ಬಡವರುಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗೋ ತರ ಇಲ್ಲೇ ನಿಂತು ಮಾಡ್ಬೇಕು. ಮುಂದೆ ಇವರು ಇನ್ನೂ ಒಂದು 8 ವರ್ಷ ಇರ್ಬೇಕು ಕನಕಪುರದಲ್ಲಿ ಮುಖ್ಯಮಂತ್ರಿ ಆಗಿ. ಏನ್ ಭವಿಷ್ಯ ನುಡಿತಾ ಇದಾರೆ? 28ಕ್ಕೂ ಇವರೇ ಫಿಕ್ಸ್ ಹಂಗಾರೆ? ಇಲ್ಲ, ಇರ್ಲೇಬೇಕು. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಕ್ ಮುಂಚೆನೆ ಕೊಟ್ಟಿದ್ರೆ ಅವ್ರು ಇನ್ನೂ ಎತ್ತರಕ್ಕೆ ಹೋಗಿರೋರು ಜನಗಳ ಮನಸ್ಸಲ್ಲಿ. ಅವ್ರ ಹೈಕಮಾಂಡ್ ಹೇಳೋ ತನಕ ಅವರು ಇರಬಾರ್ದಿತ್ತು. ಮೊದ್ಲೇ ಒಪ್ಪಂದ ಆಗಿತ್ತು. ಒಪ್ಪಂದ ಆದ್ಮೇಲೆ ಗೊತ್ತಿದ್ದು ಅವರು ಅಧಿಕಾರದ ಆಸೆಗೆ ಇಟ್ಕೊಂಡಿದ್ರು. ಅವ್ರನ್ನ ಶಿವಕುಮಾರೇ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಮೈಸೂರಿಂದ. ದಳದಲ್ಲಿ ಇದ್ದವ್ರನ್ನ ಕರ್ಕೊಂಡ್ ಬಂದಿದ್ದೆ ಅವರು. ಅವೆಲ್ಲ ನಮ್ಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವ್ರು ಹೆಂಗಿದ್ರು, ಯಾವ ತರ ಇದ್ರು ಅಂತ. ಆದ್ರೂ ಅದು ಅವ್ರಾಗ ಬಿಟ್ಕೊಟ್ಟಿದ್ರೆ ಅವ್ರ ಘನತೆ ಇನ್ನೂ ಹೆಚ್ಚಿರೋದು, ಚೆನ್ನಾಗೂ ಇದಿರೋದು. ಆಗಿದೆಲ್ಲ ಒಳ್ಳೇದೇ ಆಗಿದೆ. ಸುರೇಶ್ ಅವ್ರ ಬಗ್ಗೆ ಏನಂತೀರಾ? ಸೂರ್ಯ ಅವರೇ ಇಲ್ಲಿ ಕನಕಪುರದಲ್ಲಿ ಮೇನ್ ಅವರೇ ಪಾತ್ರ. ಕೆಲಸ ಕಾರ್ಯ ಅಣ್ಣನಿಗೆ ತಕ್ಕ ಮಗ ಅವರು, ತಮ್ಮ ಅಲ್ಲ. ಅವ್ರ ಮಗನ್ ತರ ಕೆಲಸ ಮಾಡ್ತಾರೆ. ಮನೆ ಮಗನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರು MLC ರವಿ ಅವರು ಇವರೆಲ್ಲ ತುಂಬಾ ಜನ ಇದ್ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಅಷ್ಟಿಲ್ದೆ ಇಲ್ಲಿ ಕನಕಪುರದಲ್ಲಿ ಅವರು ಇಷ್ಟು ಈ ತರ ಆರಾಮಾಗಿ ಯಾರು ಬಂದ್ರು ಅವ್ರ ಏನು ಮಾಡಕ್ ಆಗಲ್ಲ. ಈಗ ಮೋದಿ ಬಂದ್ರು ಸೋಲಿಸ್ತೀವಿ ನಾವು ಇಲ್ಲಿ. ಮೋದಿ ಬಂದ್ರು ಸೋಲಿಸ್ತೀವಿ ನಾವು. ಸರ್, ಕೊನೆದಾಗಿ ಯಾವ ರೀತಿ ವಿಶ್ ಮಾಡ್ತೀರಾ ನೂತನ ಮುಖ್ಯಮಂತ್ರಿ? ಇಲ್ಲ, ಅವ್ರು ಇನ್ನು ಆ ತಾಯಿ ಕೆಂಕರಮ್ಮ ಅವ್ರ ಮನೆ ದೇವ್ರು. ಅದು ಅವ್ರು ಇನ್ನು ಅಷ್ಟು ಆರೋಗ್ಯ ಕೊಟ್ಟು ಅವ್ರ ಕುಟುಂಬದವ್ರಿಗೆಲ್ಲ ಕನಕಪುರ ಜನತೆಗೆ ಇನ್ನೂ ಸ್ವಲ್ಪ ಇಲ್ಲಿ ಎಲ್ಲ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.